2021ರ ಚುನಾವಣೆಯಲ್ಲಿ 60 ಬಿಜೆಪಿ ಕಾರ್ಯಕರ್ತರ ಹತ್ಯೆಯಾಗಿತ್ತು ಚುನಾವಣೆಯ ನಂತರ. ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿಯಾಗಿ ಬಿಜೆಪಿ ಅಧಿಕೃತವಾಗಿ ತನ್ನೆಲ್ಲ ಅಸ್ತ್ರಗಳನ್ನು ಉಪಯೋಗಿಸ್ತಾ ಇದೆ ಈ ಬಾರಿಯ ಚುನಾವಣೆಗೆ. ಶತಾಯಗತಾಯ ಈ ಬಾರಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಪ್ರಯತ್ನವನ್ನು ಪಡ್ತಾ ಇದೆ. ಆದರೆ ಅದರ ಮಧ್ಯೆ ಬಿಜೆಪಿಗೆ ಒಂದು ರೀತಿಯಾಗಿ ತಕ್ಕ ಮಟ್ಟಿಗೆ ಹಿನ್ನಡೆಯಾಗುವಂಥ ಒಂದು ಸರ್ವೆಯನ್ನು ಬಿಜೆಪಿಯ ಆಂತರಿಕ ವರದಿಯೇ ಆ ಸರ್ವೆಯನ್ನು ಪ್ರಕಟ ಮಾಡಿದೆ. ಅದರಲ್ಲಿ ಬಿಜೆಪಿಗೆ ಹಿನ್ನಡೆಯಾಗ್ತಾ ಇದೆ. 21ರ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಅಲ್ಪ ಮಟ್ಟಿಗೆ ಮುನ್ನಡೆ, ಈ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಅಲ್ಪ ಪ್ರಮಾಣದ ಹಿನ್ನಡೆ. ಅದರ ಜೊತೆಗೆ ಯೋಗಿ ಆದಿತ್ಯನಾಥ್ ಮತ್ತು ಹಿಮಂತ ಬಿಶ್ವಾ ಶರ್ಮಾ ಇಬ್ಬರು ಕೂಡ ಪಶ್ಚಿಮ ಬಂಗಾಳದ ಅಖಾಡದಲ್ಲಿದ್ದಾರೆ. ಇದನ್ನು ಕಡೆಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಸರ್ವೆ ಏನು ಹೇಳ್ತಾ ಇದೆ, ಬಿಜೆಪಿ ಆಂತರಿಕ ಸರ್ವೆ ಅಂತ ಹೇಳಿದ್ರೆ, ಈ ಬಾರಿ ಬಿಜೆಪಿಗೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯವಿಲ್ಲ ಅಂತ ಹೇಳಿ ಬಿಜೆಪಿಯ ಆಂತರಿಕ ಸರ್ವೆ ಹೇಳ್ತಾ ಇದೆ. 115ರಿಂದ 125ರ ಸ್ಥಾನದ ತನಕ ಬಿಜೆಪಿ ನಿಲ್ಲಬಹುದು. ಅಲ್ಲಿಗೆ ಸ್ಟಕ್ ಆಗುತ್ತೆ ಬಿಜೆಪಿ. ಬಹುಮತಕ್ಕೆ ಬೇಕಾಗಿರುವಂತಹ 148ರ ಸಂಖ್ಯೆಯತ್ತ ಬಿಜೆಪಿ ಸದ್ಯದ ಮಟ್ಟಿಗೆ ತಲುಪುವಂತಹ ಸಾಧ್ಯತೆ ಕಂಡು ಬರ್ತಾ ಇಲ್ಲ. ಇದು ಯಾವ ಸಂಸ್ಥೆ ಮಾಡಿರೋದಲ್ಲ, ಬಿಜೆಪಿಗೆ ಒಂದು ಆಂತರಿಕ ಸರ್ವೆ. ಚುನಾವಣೆಯ ಅಂತಿಮ ಹಂತಕ್ಕೆ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಮತದಾನ ನಡೆಯುತ್ತೆ. ಮೊದಲ ಹಂತದ ಮತದಾನ ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ ಕ್ರೂಷಿಯಲ್. ಬಿಜೆಪಿ ಏನಾದರೂ ಗೇಮ್ ಚೇಂಜನ್ನು ಮಾಡಬೇಕು ಅಂತ ಹೇಳಿದ್ರೆ ಏಪ್ರಿಲ್ 24ನೇ ತಾರೀಕು ನಡೆಯುವಂತಹ ಮೊದಲ ಹಂತದ ಮತದಾನದಲ್ಲೇ ತೀರ್ಮಾನ ಆಗಬೇಕು. ಯಾಕಂತ ಹೇಳಿದ್ರೆ ಹಿಂದೂ ಬಾಹುಳ್ಯ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿದೆ. ಕಳೆದ ಬಾರಿ ಬಿಜೆಪಿ ಮೊದಲ ಹಂತದ ಮತದಾನ ನಡೀತಾ ಇದೆಯಲ್ಲ, ಅಲ್ಲೇ ಅತಿ ಹೆಚ್ಚು ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಸೆಕೆಂಡ್ ಫೇಸಲ್ಲಿ ಮತದಾನ ನಡೆಯುವಂಥದ್ದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿಗೆ. ಹಾಗಾಗಿ ಫಸ್ಟ್ ಫೇಸ್ನಲ್ಲಿ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ. ಬಿಜೆಪಿ ಹೆಚ್ಚಿನ ಎಫರ್ಟನ್ನು ಹಾಕ್ತಾ ಇದೆ, ತನ್ನ ಚುನಾವಣೆಯ ಸ್ಟ್ರಾಟಜಿಗಳನ್ನು ಬದಲಾಯಿಸ್ತಾ ಇದೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ. ನಿಯರ್ ಬೈ ಅಂದರೆ ಏನೇನು ಹತ್ತಿರಕ್ಕಿದ್ದೀವಿ, 148ಕ್ಕೆ ಹತ್ತಿರದಲ್ಲಿದ್ದೀವಿ, ಇನ್ನೂ ಸ್ವಲ್ಪ ಎಫರ್ಟನ್ನು ಹಾಕಿದ್ರೆ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ ಬಿಜೆಪಿಯ ನಾಯಕರುಗಳಿಗೆ ಅನ್ನಿಸ್ತಾ ಇದೆಯಂತೆ. ಹಾಗಾಗಿ ಅಮಿತ್ ಶಾ 15 ದಿನಗಳ ಕಾಲ ಈ ರೀತಿಯಾದಂಥ ಸನ್ನಿವೇಶವನ್ನು ನೋಡಲಿಕ್ಕಿಲ್ಲ. ನೀವು 15 ದಿನಗಳ ಕಾಲ ಒಂದು ರಾಜ್ಯದ ಚುನಾವಣಾ ಪ್ರಚಾರಕ್ಕೆ ಅಲ್ಲೇ ಬಿಡ್ತಾ ಇದ್ದಾರೆ ಅಮಿತ್ ಶಾ. ನರೇಂದ್ರ ಮೋದಿಯವರು ಸತತವಾಗಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ರವರ ರ್ಯಾಲಿಗಳು, ಒಟ್ಟಾರೆ 22 ರ್ಯಾಲಿಗಳು ಯೋಗಿ ಆದಿತ್ಯನಾಥ್ ಅವರಿಗೆ ಕೊಟ್ಟಿದ್ದಾರೆ. ಹಿಮಂತ್ ಬಿಶ್ವಾ ಶರ್ಮಾ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡ್ತಾರೆ ಯೋಗಿ ಆದಿತ್ಯನಾಥ್ಗಿಂತ. ಯಾಕಂತ ಹೇಳಿದ್ರೆ ಹಿಮಂತ್ ಬಿಶ್ವಾ ಶರ್ಮಾ ಅಲ್ಲೇ ಅಸ್ಸಾಂನ ಭಾಗದಿಂದ ಬರುವಂಥವ್ರು, ಅವರು ಚುನಾವಣೆ ಮತದಾನವನ್ನು ಎದುರಿಸಿ ಬಂದಿರುವಂಥವ್ರು. ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನು ಮಾಡಬೇಕು, ಪಶ್ಚಿಮ ಬಂಗಾಳವನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಹಿಮಂತ್ ಅವರಿಗೆ ಗೊತ್ತಿರುತ್ತೆ. ಬಂಗಾಳ ಭಾಷೆಯನ್ನು ಸ್ಪಷ್ಟವಾಗಿ ಮಾತನಾಡುವಂಥವರು, ಪಶ್ಚಿಮ ಬಂಗಾಳದ ಮತದಾರರ ಮನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥವರು ಹಿಮಂತ್ ಬಿಶ್ವಾ ಶರ್ಮಾ. ಇವರು ಒಂದು ಕಡೆ ಪ್ರಚಾರಕ್ಕೆ ಇಳಿದಿರುವಂಥದ್ದು ಬಿಜೆಪಿಗೆ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಹಿಮಂತ್ ಬಿಶ್ವಾ ಶರ್ಮಾ. ಯೋಗಿ ಆದಿತ್ಯನಾಥ್ ಎಂದಿನಂತೆ ಸುವೇಂದು ಅಧಿಕಾರಿಯವರು ಒತ್ತಿ ಹೇಳ್ತಾ ಇದ್ರು, ಯೋಗಿ ಆದಿತ್ಯನಾಥ್ ಮಾಡೆಲ್ ತರ್ತೀವಿ, ಯೋಗಿ ಆದಿತ್ಯನಾಥ್ ಅವರು ಬರಲೇಬೇಕು ಪ್ರಚಾರಕ್ಕೆ ಅಂತ ಹೇಳಿ. ಕೊನೆಗೂ ಯೋಗಿ ಆದಿತ್ಯನಾಥ್ ಬಂದಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಕಾನೂನುಗಳಿದೆ ಅದೇ ಕಾನೂನುಗಳು ನಾವು ಪಶ್ಚಿಮ ಬಂಗಾಳಕ್ಕೆ ತರ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಇವೆಲ್ಲ ಒಂದು ಭಾಗ. ಆದರೆ ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿಯ ನಾಯಕರುಗಳಿಗೆ, ಸ್ಥಳೀಯ ನಾಯಕರುಗಳಿಗೆ ಒಂದು ರೀತಿಯಾದಂತಹ ಭಯದ ವಾತಾವರಣ ಇದೆ ಅಲ್ಲಿ. ಪಶ್ಚಿಮ ಬಂಗಾಳ ಅಂತ ಹೇಳಿದ್ರೆ ನಾವೇನು ವಿವರಿಸಬೇಕಾಗಿಲ್ಲ. ಅಲ್ಲಿ ಯಾವ ರೀತಿಯಾಗಿ ಚುನಾವಣೆ ನಡೆಯುತ್ತೆ, ಯಾವ ರೀತಿಯಾದಂತಹ ಗಲಭೆಗಳು, ಹಿಂಸೆಗಳು ಅಲ್ಲಿ ಆಗ್ತವೆ ಚುನಾವಣೆ ಸಂದರ್ಭದಲ್ಲಿ ಅಂತ. ಅದಕ್ಕೆ ಪೂರ್ವಕವಾಗಿ ಬಿಜೆಪಿ ಕಾರ್ಯಕರ್ತರ ಒಂದು ಹೇಳಿಕೆ ನಿಜಕ್ಕೂ ಕೂಡ ಶಾಕಿಂಗ್ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಮಮತಾ ಬ್ಯಾನರ್ಜಿಯವರ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಅದನ್ನು ನಾವು ಎನ್ಕ್ಯಾಚ್ ಮಾಡಿಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದೀವಿ, ಗ್ರೌಂಡಿಗೆ ಇಳಿತಾ ಇದ್ದೀವಿ, BJP ಪರ ಮತವನ್ನು ಯಾಚನೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ನಾವು ಅಧಿಕಾರಕ್ಕೆ ಬರದೇ ಹೋದರೆ
ಮಮತಾ ಬ್ಯಾನರ್ಜಿಯವರ ಕಾರ್ಯಕರ್ತರು ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ಯಾಕಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾರು ಸೋತಿರ್ತಾರಲ್ಲ ಅವರ ಮೇಲೆ ದಬ್ಬಾಳಿಕೆ ಆಗೇ ಆಗತ್ತೆ. ಕಳೆದ ಬಾರಿ 21ರ ಚುನಾವಣೆಯಲ್ಲಿ 60 BJP ಕಾರ್ಯಕರ್ತರ ಹತ್ಯೆ ಆಗಿತ್ತು ಚುನಾವಣೆಯ ನಂತರ. ಆದರೆ ಈ ಬಾರಿ ಆ ರೀತಿ ಆಗೋದು ಬೇಡ ಅಂತ ಹೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೆಕ್ಯೂರಿಟಿಯನ್ನು ಕೊಡಲಾಗಿದೆ ಪಶ್ಚಿಮ ಬಂಗಾಳಕ್ಕೆ. ಅವೆಲ್ಲವೂ ಕೂಡ ಚುನಾವಣೆ ಮುಗಿದ ನಂತರ, ಒಂದು ವೇಳೆ BJP 130ರ ಹತ್ತತ್ರ ಏನಾದರೂ ಸ್ಟಕ್ ಆದರೆ ಚುನಾವಣೆ ಮುಗಿದ ನಂತರವೂ ಕೂಡ ಅದನ್ನು ವಿಸ್ತರಣೆ ಮಾಡಬೇಕಾಗತ್ತೆ. ಅಮಿತ್ ಶಾ ಅವರು ಇದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ತಮ್ಮ ಕಾರ್ಯಕರ್ತರು, ಯಾಕಂತ ಹೇಳಿದ್ರೆ ಆ ರೀತಿಯಾಗಿದೆ. ಯಾರು ಸೆಕ್ಯೂರಿಟಿ ಫೋರ್ಸ್ ಈಗ ಸೆಕ್ಯೂರಿಟಿ ಫೋರ್ಸ್ ಅಂದರೆ CRPF ಯೋಧರನ್ನು ನೇಮಕ ಮಾಡಿದಾರಲ್ಲ, ಅವರು ಮನೆ ಮನೆಗೆ ಹೋಗಿ ಭರವಸೆನ ತುಂಬ್ತಾ ಇದ್ದಾರೆ. ಧೈರ್ಯವಾಗಿ ಮತದಾನ ಮಾಡಿ, ನೀವು ಯಾರಾದರೂ ನಿಮ್ಮ ಮೇಲೆ ಒತ್ತಡವನ್ನು ಬೆದರಿಕೆಯನ್ನು ಹಾಕಿದ್ರೆ ನೇರವಾಗಿ ನಮಗೆ ಸಂಪರ್ಕ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. 1.5-2 ಲಕ್ಷ ಹತ್ತಿರ CRPF ಯೋಧರಿದ್ದಾರೆ. ಈ ದಿನಗಳಿದೆಯಲ್ಲ, ಇಲ್ಲಿಂದ ಯೋಗಿ ಆದಿತ್ಯನಾಥ್, ಹಿಮಂತ್ ಬಿಶ್ವ ಶರ್ಮಾ, ಮೋದಿ, ಅಮಿತ್ ಶಾ ಎಲ್ಲರೂ ಗ್ರೌಂಡ್ನಲ್ಲಿ ಇಳಿದಿದ್ದಾರಲ್ಲ, ಜೊತೆಗೆ ಸುವೇಂದು ಅಧಿಕಾರಿ, ಅಲ್ಮಾ ಫೇಸ್ ಎಲ್ಲರಿಗೂ ಗ್ರೌಂಡ್ನಲ್ಲಿರುವಂಥದ್ದು. ಇಲ್ಲಿಂದ ಪಶ್ಚಿಮ ಬಂಗಾಳದ ಚಿತ್ರಣ ಬದಲಾದರೆ ಇಲ್ಲಿಂದ ಬದಲಾಗಬೇಕು. ಇಲ್ಲ ಅಂತ ಹೇಳಿದ್ರೆ BJP 130ರ ಒಳಗಡೆನೆ ನಿಂತ್ಕೊಳ್ಬಹುದು. ಬೇರೆ ಸಮೀಕ್ಷೆಗಳು ಬರ್ತಾ ಇದೆ, ಒಪಿನಿಯನ್ ಪೋಲ್ಗಳು ಕೆಲವೊಂದಿಷ್ಟು ನೋಡ್ತಾ ಇದೆ. ಈಗ 170ರ ಸಂಖ್ಯೆಯನ್ನು ಕೊಡ್ತಾ ಇದ್ದಾರೆ ಅವರು. ಯಾವ ಆಧಾರದ ಮೇಲೆ ಅಂತೇಳಿ ಗೊತ್ತಿಲ್ಲ. 24-29 ಪಶ್ಚಿಮ ಬಂಗಾಳದ ಕಡೆಗೆ ಒಂದು ರೀತಿ ಕ್ರೂಷಿಯಲ್. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ವಿವರಿಸಿದ್ದೆ ಯಾವ ರೀತಿ ಅಕ್ರಮಗಳು ನಡೀತವೆ ಚುನಾವಣೆಯಲ್ಲಿ ಅಂತ. ಒಟ್ಟಾರೆಯಾಗಿ ಸದ್ಯದ ಮಟ್ಟಿಗೆ ಆ ರೀತಿ ಅಕ್ರಮಗಳು ನಡೆಯದಂತೆ BJP ತಡೆಯೋದೇ ಒಂದು ರೀತಿಯಾಗಿ ಅವರಿಗೆ ಮೊದಲ ಗೆಲುವು ಅಂತೇಳಿ ಹೇಳ್ಬೋದು. ಒಟ್ಟಾರೆಯಾಗಿ BJPಯ ಆಂತರಿಕ ಸರ್ವೆ ಅಲ್ಪ ಪ್ರಮಾಣದಲ್ಲಿ BJPಗೆ ಹಿನ್ನಡೆಯನ್ನು ಕೊಡ್ತಾ ಇದೆ, ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದೆ. ಇನ್ನೂ ಈ ಸಂಖ್ಯೆಗಳನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ನಮಗಿದೆ ಅಂತ ಹೇಳಿ BJP ನಾಯಕರು ಅಂದ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳ ಇನ್ನೂ ಕೂಡ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ದಿನ ಕಳೆದಂತೆ. ಧನ್ಯವಾದ.